ಅತ್ಯುತ್ತಮ ಸಾಹಸ ನಿರ್ದೇಶನ ಅತ್ಯುತ್ತಮ ಸಾಹಸ ನಿರ್ದೇಶನದ ನಾಮಿನೇಷನ್ಸ್ ಅನ್ನು ನೋಡೋಣ ಬನ್ನಿ. ಯುಮಿ ವೆಂಚರ್ಸ್ ಅರ್ಪಿಸುವ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಸ್ 2025 ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿ. ದ ನಾಮಿನೀಸ್ ಆರ್ ಚೇತನ್ ಡಿಸೋಜಾ, ಚಿತ್ರ ಮ್ಯಾಕ್ಸ್, ಚೇತನ್ ಡಿಸೋಜಾ, ಚಿತ್ರ ಬಗೀರಾ, ದಿಲೀಪ್ ಸುಬ್ರಾಯನ್ ಮತ್ತು ಚೇತನ್ ಡಿಸೋಜಾ, ಚಿತ್ರ ಭೈರತಿ ರಂಗಲ್, ಕಲೆ ಕಿಂಗ್ಸನ್ ಮತ್ತು ಚೇತನ್ ಡಿಸೋಜಾ, ಚಿತ್ರ ಭೀಮಾ, ಥ್ರಿಲ್ಲರ್ ಮಂಜು, ರವಿವರ್ಮಾ ಮತ್ತು ಚೇತನ್ ಡಿಸೋಜಾ, ಚಿತ್ರ ಯುಐ, ಪಾಸ್ಪೋರ್ಟ್ ಸೈಜ್ ಫೋಟೋ 6 ಕಾಪಿ ಕೊಡ್ತಾರಲ್ಲ ಹಂಗೆ ಎಲ್ಲದರಲ್ಲೂ ಚೇತನ್ ಡಿಸೋಜಾ ಅವರು ಕಾಣಿಸ್ತಾ ಇದ್ದಾರೆ. ಅಂಡ್ ಮೊಟ್ಟ ಮೊದಲ ಬಾರಿಗೆ ಒಬ್ಬ ಸಾಧಕ 5 ಸಿನಿಮಾಗಳಿಗೆ ನಾಮಿನೇಟ್ ಆಗಿರೋದು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಚೇತನ್ ಡಿಸೋಜಾ ಅವರೇ, 5 ಸಿನಿಮಾಗಳಲ್ಲೂ ನೀವು ಇದ್ದೀರಾ. ಮೊದಲನೇದಾಗಿ ನಮ್ಮ 3 ಅತಿಥಿಗಳು ಮತ್ತೊಮ್ಮೆ ಜಾಯಿನ್ ಆಗಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ಚೇತನ್ ಅವ್ರಿಗೆ ಒಂದೇ ಡೌಟ್ ಇರೋದು, ಯಾವ ಸಿನಿಮಾದಲ್ಲಿ ನನ್ನ ಹೆಸರು ಇರ್ಬೋದು ಅಂತ ಅಷ್ಟೇ. ಹಾಗಾಗಿ ಅವ್ರಿಗೆ ಟೆನ್ಷನ್ ಇಲ್ಲ. ದಯವಿಟ್ಟು ಈಗ ಅತ್ಯುತ್ತಮ ಸಾಹಸ ನಿರ್ದೇಶನ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ, ಯಾವ ಸಿನಿಮಾಗಾಗಿ ಅನ್ನೋದನ್ನ ನೋಡುವಂತಹ ಸಮಯ. ಅತ್ಯುತ್ತಮ ಸಾಹಸ ನಿರ್ದೇಶನ ಚೇತನ್ ಡಿಸೋಜಾ ಫಾರ್ ಮ್ಯಾಕ್ಸ್. ಮ್ಯಾಕ್ಸ್ ಸಿನಿಮಾದ ಸಾಹಸ ನಿರ್ದೇಶನಕ್ಕಾಗಿ ಚೇತನ್ ಡಿಸೋಜಾ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಅಂಡ್ ನೀವು ನಾಮಿನೇಷನ್ ಅಲ್ಲಿ ನೋಡಿದ್ರಿ, ಈ ಸಲ 2024ನೇ ಇಸವಿಯಲ್ಲಿ ಯಾವೆಲ್ಲ ಸಿನಿಮಾಗಳು ಸೂಪರ್ ಹಿಟ್ ಆದ್ವೋ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳ ಸ್ಟಂಟ್ ಮಾಸ್ಟರ್ ನಮ್ಮ ಚೇತನ್ ಡಿಸೋಜಾ ಅವರು. ಹಾರ್ಟ್ಲಿ ಕಂಗ್ರಾಚುಲೇಷನ್ಸ್ ಚೇತನ್ ಡಿಸೋಜಾ ಅವರೇ, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಎಂಟ್ರಿನೂ ಒಂದು ಸ್ಟಂಟ್ ಮಾಡ್ಕೊಂಡು ಬರ್ತಾರೆ ಅಂತ ಅನ್ಕೊಂಡಿದ್ದೆ ನಾನು. ಚೇತನ್ ಅವರೇ, ಒಂದು ಇತಿಹಾಸವನ್ನ ಕ್ರಿಯೇಟ್ ಮಾಡಿದ್ದೀರಾ. ವಾಯ್ಸ್ ಓವರ್ ಆರ್ಟಿಸ್ಟು ಏನಿದು 5 ಸಲ ನನ್ನ ಹೆಸರು ಹೇಳ್ಬೇಕಂತ ಖುಷಿಯಲ್ಲಿ ಹೇಳ್ತಾ ಇದ್ರು ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನಿಜವಾಗ್ಲೂ ಒಂದು ಇತಿಹಾಸ ಇದು. ಎಷ್ಟು ಖುಷಿ ಆಗ್ತಾ ಇದೆ. ಎಲ್ಲ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನೀವು ಇದ್ದೀರಾ ಅಂತ ಸೂಪರ್ ಹಿಟ್ ಆಯ್ತಾ ಅಥವಾ ಸೂಪರ್ ಹಿಟ್ ಸಿನಿಮಾ ಅಂತ ನೀವು ಜಾಯಿನ್ ಆದ್ರ? ಎಲ್ಲ ಕನ್ಫ್ಯೂಷನ್ಸ್ ನನಗೆ. ಕಂಗ್ರಾಟ್ಸ್. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಆಫ್ ಆಲ್ ನಾನು ಅಪ್ಪು ಸರ್ಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅವರಿಂದ ನನಗೆ ಸ್ಟಂಟಿನಲ್ಲಿ ಕಾರ್ಡ್ ಆಯಿತು, ಸ್ಟಂಟ್ ಡೈರೆಕ್ಟರ್ ಆದೆ. ಆಮೇಲೆ ಈ ಎಲ್ಲ ಸಿನಿಮಾಗಳಲ್ಲಿ ವರ್ಕ್ ಮಾಡಲಿಕ್ಕೆ ನನಗೊಂದು ಒಂದು ಅವಕಾಶ ಮಾಡಿಕೊಟ್ರು ಅವರು. ಸೊ ಅವರಿಗೆ ಥ್ಯಾಂಕ್ಸ್. ಆಮೇಲೆ ನನ್ನ ಸ್ಟಂಟ್ ಟೀಮ್ ಮತ್ತು ನನ್ನ ಅಸಿಸ್ಟೆಂಟ್ಸ್ಗಳು ಅವರಿಗೆಲ್ಲರಿಗೂ, ನನ್ನ ಮ್ಯಾನೇಜರ್ ಇದ್ದಾರೆ, ಎಲ್ಲರಿಗೂ ಅವ್ರಿಗೆ ಥ್ಯಾಂಕ್ಸ್. ಮತ್ತು ಈ ಪ್ರಾಜೆಕ್ಟ್ಗೆ ಡೈರೆಕ್ಟರ್ ಆಗಿರುವ ವಿಜಯ್ ಕಾರ್ತಿಕ್ ಅವರಿಗೆ ಥ್ಯಾಂಕ್ಸ್. ದಾನು ಸರ್ ಪ್ರೊಡ್ಯೂಸರ್, ಅವ್ರಿಗೂ ಥ್ಯಾಂಕ್ಸ್. ಹಾಗೆಯೇ ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡಿದ ಸುದೀಪ್ ಸರ್ ಅವರಿಗೆ ದೊಡ್ಡ ಥ್ಯಾಂಕ್ಸ್. ಸೊ ನಮ್ಮ ಎಲ್ಲ ಟ್ಯಾಲೆಂಟ್ಗಳನ್ನು ಗುರುತಿಸಿ ಇಲ್ಲೊಂದು ಅವಕಾಶ ಕೊಟ್ಟ ಚಂದನವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ಗಳಿಗೆ ಥ್ಯಾಂಕ್ ಯು ವೆರಿ ಮಚ್.